ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಲ್ಲಿ ಪನ್ನೀರ್ ಮಂಚೂರಿಯನ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್: ಪನ್ನೀರ್, ಕ್ಯಾಪ್ಸಿಕಮ್, ಆನಿಯನ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಕೊರಿಯಂಡರ್ ಲೀವ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೀಸಮ್ ಸೀಡ್ಸ್, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ಕಾರ್ನ್ ಫ್ಲೋರ್, ಮೈದಾ ಫ್ಲೋರ್, ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ, ಸಾಲ್ಟ್, ಪೆಪ್ಪರ್ ಪೌಡರ್, ಮಸಾಲ ಪೌಡರ್. ನೋಡಿದ್ರಲ್ಲ ವೀಕ್ಷಕರೇ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇವಾಗ ಚಿಲ್ಲಿ ಪನ್ನೀರ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಲೆಟ್ಸ್ ಕುಕ್. ಒಂದು ಬೌಲ್ ತೊಗೊಳ್ಳಿ, 3 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ಳಿ, 4 ಸ್ಪೂನು ಕಾರ್ನ್ಫ್ಲೋರು. 1 ಸ್ಪೂನ್ ಜಾಸ್ತಿ, ಯಾಕಂದರೆ ಕ್ರಿಸ್ಪಿನೆಸ್ ಬರಲಿ ಅಂತ. ಇದಾದಮೇಲೆ ನಾನು ಪೆಪ್ಪರ್ ಪೌಡರ್ 3 ಸ್ಮಾಲ್ ಸ್ಪೂನ್ಸ್ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಗೋಸ್ಕರ ಅರಿಶಿನ, ಸ್ವಲ್ಪ ಖಾರದ ಪುಡಿ. ಆಮೇಲೆ ಮಸಾಲ, ನಾನಿಲ್ಲಿ ಮಸಾಲ ಯೂಸ್ ಮಾಡ್ತಾ ಇರೋದು ಕಿಚನ್ ಕಿಂಗ್. ನೀವು ಬೇಕಾದರೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಅದು ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಬಂದಮೇಲೆ ನಾನೊಂದು 200 ಗ್ರಾಮ್ಸು ಪನ್ನೀರ್ ತೊಗೊಂಡು ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದರೊಳಗಡೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ಇದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡುವಾಗ ನಾವು ಒಂದು ಅರ್ಧ ನಿಮಿಷ ಬಿಟ್ಟು ಡಿಫ್ರೆನ್ಸ್ ಬಿಟ್ಟು ಅದನ್ನ ಹಾಕಬೇಕು, ಯಾಕಂದರೆ ಅಂಟ್ಕೊಳ್ಳಲ್ಲ. ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಟಿಶ್ಯೂ ಪೇಪರ್ಗೆ ತಕ್ಕೊಂಬಿಡಿ ಮತ್ತು ಆರೋದಕ್ಕೆ ಬಿಡಿ. ಪಕ್ಕದಲ್ಲಿ ಇನ್ನೊಂದು ಬಾಣಲೆ ಇಟ್ಕೊಂಡು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಹಸಿ ಮೆಣಸಿನ್ಕಾಯಿ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಗಾರ್ಲಿಕ್ಕು, ಆನಿಯನ್ನು ಹಾಗೆ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಕೆಚಪ್ಪು 2 ಸ್ಪೂನು, ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅದನ್ನ ಇದರಲ್ಲಿ ಹಾಕ್ತಾಯಿದ್ದೇನೆ, ಯಾಕಂದರೆ ತಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ನಾನು ಇಲ್ಲಿ ಡ್ರೈ ಮಾಡ್ಕೊಳ್ತಾ ಇರೋದರಿಂದ ನೀರು ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ನೀವು ಬೇಕಾದರೆ ಗ್ರೇವಿ ಜಾಸ್ತಿ ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮಸಾಲ, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಇದರಲ್ಲಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ನಮ್ಮ ಪನ್ನೀರ್ ಮಂಚೂರಿ ರೆಡಿಯಾಗಿದೆ. ಇದನ್ನ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನಾನು ಮೇಲೆ ಗಾರ್ನಿಷಿಂಗಿಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೇನೆ. ನಮ್ಮ ಪನ್ನೀರ್ ಮಂಚೂರಿಯನ್ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ ಚಿಲ್ಲಿ ಪನ್ನೀರ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.